ಶ್ವಾಸವೇ ನಮ್ಮ ಗುರು. ಶ್ವಾಸವೇ ಸರ್ವಸ್ವ. ಶ್ವಾಸವೆಂಬುದು ಅತ್ಯಮೂಲ್ಯವಾದುದು. ನಮ್ಮ ಶ್ವಾಸದೊಂದಿಗೆ ಒಂದಾಗಿರೋಣ. ಒಳಗೆ ತೆಗೆದುಕೊಳ್ತಾ ಇರುವಂತಹ ಶ್ವಾಸ ನಮ್ಮ ಶರೀರದ ಎಲ್ಲ ಭಾಗಗಳಿಗೆ ವಿಶ್ವ ಪ್ರಾಣಶಕ್ತಿಯನ್ನ ತಲುಪಿಸ್ತಾ ಇರೋದನ್ನ ಗಮನಿಸ್ಕೊಳ್ತಾ ಇರೋಣ. ಒಳಗೆ ತೆಗೆದುಕೊಳ್ಳುವಂತಹ ಉಸಿರು, ಹೊರಗೆ ಬಿಡುತ್ತಿರುವಂತಹ ಉಸಿರು, ಈ ಉಸಿರಿನೊಂದಿಗೆ ಇರೋಣ. ಈ ಶ್ವಾಸ ನಮ್ಮ ವ್ಯಕ್ತಿತ್ವವನ್ನ ವಿಶ್ವದ ಅಸ್ತಿತ್ವದ ಎಡೆಗೆ ಕರೆದೊಯ್ಯುವಂತಹ ಒಂದು ಸುಲಭ ಸಾಧನ. ಈ ಶ್ವಾಸದೊಂದಿಗೆ ಇರುತ್ತಾ ನಮ್ಮ ಸಮಸ್ತ ಆಲೋಚನೆಗಳನ್ನ ಬದಿಗೊತ್ತಿ ನಮ್ಮ ಶ್ವಾಸದೊಂದಿಗೆ ಇರೋಣ. ಶ್ವಾಸದೊಂದಿಗೆ ಸಂಪೂರ್ಣ ಲಯಗೊಂಡಾಗ ನಮ್ಮ ಮನಸ್ಸಿನ ಕಾರ್ಯಕಲಾಪಗಳೆಲ್ಲ ಸ್ಥಗಿತಗೊಂಡು ನಮ್ಮ ಚಿತ್ತದೆಡೆಗಿನ ಪಯಾಣ ಪ್ರಾರಂಭವಾಗುತ್ತದೆ. ಸಂಪೂರ್ಣ ಶ್ವಾಸದೊಂದಿಗೆ ಲಯವಾಗೋಣ. ಬಾಹ್ಯದ ಪರಿವೆ ಬೇಡ. ಸಂಪೂರ್ಣ ನಮ್ಮ ಅಂತರಂಗದ ಪ್ರಯಾಣಕ್ಕೆ ಸಿದ್ಧರಾಗೋಣ. ಶ್ವಾಸವೆಂಬ ಸಾಧನವನ್ನ ಹಿಡಿದು ನಮ್ಮ ಅಂತರಂಗದ ಪ್ರಯಾಣವನ್ನ ಪ್ರಾರಂಭಿಸೋಣ. ಸಂಪೂರ್ಣ ಶ್ವಾಸದೊಂದಿಗೆ ಲಯವಾಗೋಣ. ಸಂಪೂರ್ಣ ನಿಶ್ಶಬ್ದಗೊಂಡ ಮನಸ್ಸು
ಅಂತರಂಗದ ದ್ವಾರವನ್ನು ತಲುಪುವುದನ್ನು ಗಮನಿಸಿಕೊಳ್ಳೋಣ. ನಮ್ಮದೇ ಅಂತರಂಗ, ನಮ್ಮದೇ ಪ್ರಪಂಚ. ನಮ್ಮದೇ ಪ್ರಪಂಚದಲ್ಲಿ ನಾವು ಪ್ರಯಾಣವನ್ನು ಮಾಡೋಣ. ನಾನು ಎಂದರೆ ಈ ಶರೀರ, ನಾನು ಎಂದರೆ ಈ ಮನಸ್ಸು ಎಂಬ ಭಾವದಿಂದ ಮುಕ್ತರಾಗಿ ನಾನು ಎಂದರೆ ಯಾರು ಎಂಬುದನ್ನು ಅರಿಯುವಂತಹ ಅದ್ಭುತ ಪ್ರಯಾಣವನ್ನು ಮಾಡೋಣ. ನಮ್ಮ ಅಂತರಂಗದಲ್ಲಿ ನಾನು ಎಂದರೆ ಇದೇ ಎನ್ನುವಂತಹ ಭಾವನೆಗಳ ಬುತ್ತಿಯನ್ನು ಬದಿಗೊತ್ತಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ನಾನು ಎಂದರೆ ಈ ಶರೀರವೂ ಹೌದು, ನಾನು ಎಂದರೆ ಈ ಮನಸ್ಸೂ ಹೌದು, ನಾನು ಎಂದರೆ ಈ ಬುದ್ಧಿಯೂ ಹೌದು, ನಾನು ಎಂದರೆ ಈ ಚಿತ್ತವೂ ಹೌದು, ನಾನು ಎಂದರೆ ಇದೆಲ್ಲಕ್ಕಿಂತ ಮಿಗಿಲಾದ ಚೈತನ್ಯ ಶಕ್ತಿಯು ಎಂಬ ಅದ್ಭುತ ಸತ್ಯವನ್ನು ಅರಿಯುವಂತಹ ಪ್ರಯಾಣವನ್ನು ಮಾಡೋಣ. ನಾನು ಎಂದರೆ ಒಂದು ಚೈತನ್ಯ ಶಕ್ತಿ ಎನ್ನುವುದನ್ನು ಬಲವಾಗಿ ದೃಢವಾಗಿ ನಂಬೋಣ. ಈ ಚೈತನ್ಯ ಶಕ್ತಿಗೆ ಯಾವುದೇ ನಿರ್ಬಂಧಗಳಿಲ್ಲ, ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಈ ಚೈತನ್ಯ ಶಕ್ತಿಯು ಅನ್ನೋದು ಅನಂತವಾದದ್ದು, ವಿಶಾಲವಾದದ್ದು. ಈ ವಿಶಾಲವಾದ ಅನಂತವಾದ ಚೈತನ್ಯ ಶಕ್ತಿಯು ನಾನು. ಈ ಅನಂತ ಚೈತನ್ಯದ ಅನುಭೂತಿಯನ್ನು ಪಡೆಯೋಣ. ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆತ್ಮಗಳಿಗಿಂತ ಮಿಗಿಲಾದಂತಹ ಅದ್ಭುತ ಚೈತನ್ಯ ಶಕ್ತಿ ನಾನು.
ಮನಸ್ಸಿನ ಪ್ರಭಾವವಿಲ್ಲದಂತಹ ಪರಿಶುದ್ಧ ಚೈತನ್ಯ ಶಕ್ತಿ ನಾನು. ವಿಶ್ವದ ಸಮಸ್ತ ಜೀವಕೋಟಿಗಳಲ್ಲಿ ಅಡಗಿರುವಂತಹ ಚೈತನ್ಯ ಶಕ್ತಿಯು ನಾನೇ ಆಗಿದ್ದೇನೆ. ನಾನು ಒಂದಾಗಿದ್ದೇನೆ. ಸಂಪೂರ್ಣವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೆ. ನಾನು ಎಂಬುದು ಈ ಸಮಸ್ತ ವಿಶ್ವದ ಚೈತನ್ಯದಲ್ಲಿ ಲಯಗೊಂಡಿರುವಂಥ ಲೀನವಾಗಿ ಅದ್ಭುತವಾದ ಅಸ್ತಿತ್ವವನ್ನು ಪಡೆಯುತ್ತಿದ್ದೇನೆ. ಅನಂತತೆಯಲ್ಲಿ ಲೀನವಾದಾಗ ನಮ್ಮಿಂದ ಹೊರಹೊಮ್ಮುತ್ತಾ ಇರುವಂತಹ ಅನಂತತೆಯ ಶಕ್ತಿಯನ್ನು ಗಮನಿಸಿಕೊಳ್ಳೋಣ. ಅನಂತ ಶಕ್ತಿಯಿಂದ ತುಂಬಿ ತುಳುಕ್ತಾ ಇದ್ದೀವಿ. ಈ ಅನಂತ ಶಕ್ತಿಯನ್ನ ನಮ್ಮಿಂದ ಹೊರಹೊಮ್ಮಿಸೋಣ. ಅನಂತ ಶಕ್ತಿಯು ನಮ್ಮಿಂದ ಹೊರಹೊಮ್ಮುವಾಗ ನಮ್ಮಲ್ಲಿ ಉಂಟಾಗುವಂತಹ ಅದ್ಭುತವಾದ ಮಾತೃತ್ವ ಭಾವವನ್ನು ಆನಂದದಿಂದ ಅನುಭವಿಸೋಣ. ನಮ್ಮಿಂದ ಹೊರಹೊಮ್ಮುತ್ತಿರುವಂತಹ ಅದ್ಭುತ ಪ್ರೇಮ ಭಾವವನ್ನು ಆನಂದದಿಂದ ಅನುಭವಿಸೋಣ. ಆ ಪ್ರೇಮ ಭಾವವನ್ನು ಮನದುಂಬಿ ತುಂಬಿಕೊಳ್ಳೋಣ. ಆ ಪ್ರೇಮ ಭಾವವನ್ನು ಎಲ್ಲರೊಡನೆ ಎಲ್ಲೆಡೆ ಹರಡೋಣ. ಈ ಆನಂದ ಭಾವವು ಸದಾ ನಮ್ಮಲ್ಲಿ ಇರುವಂತೆ ಸಂಕಲ್ಪಿಸಿಕೊಳ್ಳೋಣ. ಈ ಪ್ರೇಮ ಭಾವ, ಆನಂದದ ಭಾವ ನಮ್ಮ ಸಹಜ ಸ್ವಭಾವವಾಗಬೇಕೆಂದು ಸಂಕಲ್ಪಿಸಿಕೊಳ್ಳೋಣ. ವಿಶ್ವದ ಅನಂತತೆಯಲ್ಲಿ ಲೀನವಾಗಿರುವಂತಹ ಅದ್ಭುತ ಅನುಭೂತಿಯನ್ನು ಅನುಭವಿಸೋಣ. ನಮ್ಮಲ್ಲಿರುವಂತಹ ಅನಂತ ಶಕ್ತಿಯನ್ನ ಪರಿಚಯಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಾನು ನನ್ನದು ಎಂಬ ಅಜ್ಞಾನದಲ್ಲಿ ಮುಳುಗಿದ್ದ ನಮ್ಮ ವ್ಯಕ್ತಿತ್ವವನ್ನು ಹೊರಹಚ್ಚಿ ವಿಶ್ವದ ಅನಂತತೆಯ ಸತ್ಯ ದರ್ಶನವನ್ನು ಮಾಡಿಸಿದ್ದಕ್ಕಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕಣ್ಣುಗಳು ತೆಗೆದು ಕೈಗಳು ನೋಡಿಕೊಳ್ಳಿ. ಧ್ಯಾನಕ್ಕೆ ಜೋರಾಗಿ ಮಾತಾಡೋಣ. ಮೇಡಮ್, ಇದು ನಮ್ಮ ಆಧ್ಯಾತ್ಮ ಪಿರಮಿಡ್ ಧ್ಯಾನಾಲಯ ಪ್ರತಿ ವಾರ ನಡ್ಕೊಂಡು ಬಂದಿದೆ. ಇವತ್ತು 117ನೇ ವಾರ, 2 ವರ್ಷ ಕಂಪ್ಲೀಟ್ ಆಗಿದೆ. ಹೀಗೆ ನಡೀತಾ ಇರುತ್ತೆ. ದಯವಿಟ್ಟು ತಮಗೆ ಸಮಯ ಸಿಕ್ಕಾಗ ನಿಮ್ಮ ಕುಟುಂಬಗಳು ಹೇಳ್ತಾ ಇದ್ದೀನಿ, ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಇಲ್ಲಿ ಬಂದ್ಬಿಟ್ಟು ಜ್ಞಾನ ಕೊಡಬೇಕಂತ ನಿಮಗೆ ನಾವು ಈಗಲೇ ಕೇಳ್ತಿದ್ದೀವಿ. ಎನಿ ಟೈಮ್ ನಿಮಗೆ ವೆಲ್ಕಮ್ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಇಷ್ಟು ಹೊತ್ತು ಧ್ಯಾನ ಮಾಡಿದ್ರಲ್ಲ, ಈಗ ಆಗಿರುವಂತಹ ಅನುಭವವನ್ನ ಯಾರು ಒಂದಿಬ್ರು ಹಂಚ್ಕೊಳ್ತೀರಾ?
ಅದು ಏನೇ ಆಗಿರಬಹುದು, ತುಂಬ ಸಂತೋಷ ಆಯಿತು ಅಂತ, ಇಲ್ಲ ಚೆನ್ನಾಗಿರ್ಲಿಲ್ಲ ಅಂತಂದು, ನಿಮ್ಮಿಷ್ಟ. ನಿಮಗೆ ಏನು ಅನ್ನಿಸ್ತು ಅದನ್ನು ಒಂದು ಸ್ವಲ್ಪ ಕೇಳೋದಕ್ಕಿಷ್ಟ. ಈಗ ಇಷ್ಟು ಹೊತ್ತು ಎಲ್ಲರೂ ಧ್ಯಾನ ಮಾಡಿದ್ರಿ, ಎಲ್ಲರೂ ಧ್ಯಾನದ ರುಚಿಯನ್ನು ಅನುಭವಿಸಿದ್ರಿ. ಆದರೆ ಇನ್ನೊಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಏನಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ? ಆತ್ಮಜ್ಞಾನ, ಶಾಂತಿ ನೆಮ್ಮದಿಗೋಸ್ಕರ, ಆರೋಗ್ಯಕ್ಕೋಸ್ಕರ. ಖಂಡಿತ ಹೌದು, ಇವೆಲ್ಲವೂ ಕೂಡ ಹೌದು. ಆದರೆ ಇದರಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ ಅಂತ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗಿದ್ದೀವಿ ಅಂತ ನೀವು ಹೇಳ್ಕೊಬಲ್ರಿ? ಇಷ್ಟು ದಿನ ಧ್ಯಾನ ಮಾಡ್ತಾ ಇದ್ದೀವಿ, ಆರೋಗ್ಯಕ್ಕೋಸ್ಕರ ಮಾಡ್ತಿದ್ದೀವಿ, ಶಾಂತಿ ನೆಮ್ಮದಿಗೋಸ್ಕರ ಮಾಡ್ತಿದ್ದೀವಿ, ಆತ್ಮಜ್ಞಾನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನ ನಾನು ಸ್ವಲ್ಪ ಮಟ್ಟಿಗಾದರೂ ಪಡ್ಕೊಂಡಿದ್ದೀನಿ ಅನ್ನೋಂತಹ ಸ್ಥೈರ್ಯ ನಮ್ಮಲ್ಲಿ ಇದೆಯಾ? ಅದನ್ನು ಓಪನ್ ಆಗಿ ಹೇಳ್ಕೊಳ್ಳೋಷ್ಟು ಸ್ಥೈರ್ಯ ನಮ್ಮಲ್ಲಿ ಇದೆಯಾ? ಎಸ್ ಎಸ್, ಇದು ಬೇಕಾಗಿರುವಂಥದ್ದು. ಯಾಕೆಂದರೆ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡ್ತಾ ಇದ್ರೂ ಸಹಿತ ನನ್ನಲ್ಲಿ ಇನ್ನೂ ಏನೋ ಬದಲಾವಣೆ ಬೇಕಾಗಿದೆ, ನಾನು ಇನ್ನೂ ಏನೋ ತಿಳ್ಕೋಬೇಕಾಗಿದೆ ಅನ್ನುವಂತಹ ತಪನ ಎಲ್ಲಿಯವರೆಗೆ ನಮಗೆ ಸ್ಟಾರ್ಟ್ ಆಗೋದಿಲ್ವೋ ಅಲ್ಲಿಯವರೆಗೆ ನಾವು ಅಷ್ಟರೊಳಗೇ ಇರ್ತೀವಿ. ಧ್ಯಾನ ಮಾಡ್ತಿದ್ದೀವಿ, ನನಗೆ ಆರೋಗ್ಯ ಸಿಗ್ತಿದೆ, ಓಕೆ ಸಂತೋಷ, ನನಗೆ ಆರೋಗ್ಯ ಸಿಕ್ತು, ಓಕೆ ಸಂತೋಷ, ನನಗೆ ಜ್ಞಾನ ಸಿಗ್ತಾ ಇದೆ, ನಾನು ಶಾಂತಿಯಿಂದ ಇರ್ತಾ ಇದ್ದೀನಿ, ಓಕೆ ನನಗೆ ಆತ್ಮಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತಾ ಇದೆ, ಸಾಕು ಅಂತ ಅನ್ನೋದಲ್ಲ. ಯಾಕೆ ಅಂದರೆ ಆಧ್ಯಾತ್ಮಿಕತೆ ಅಂದ್ರೇನೆ ಆದಿ ಆತ್ಮದ ಕತೆ. ಅದನ್ನು ಬಿಡಿಸಿದ್ರೆ ಏನು ಸಿಗುತ್ತೆ? ಆದಿ ಆತ್ಮದ ಕಥೆ ಅಂತ ಹೇಳ್ತಾರೆ. ಏನು ಆದಿ ಆತ್ಮದ ಕತೆ ಅಂದರೆ? ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಏತಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀನಿ, ಈ ಭೂಮಿಯನ್ನು ಬಿಟ್ಟು ಬೇರೆ ಕಡೆನೂ ನಾನು ಇದ್ದೀನಾ, ಮುಂದೆ ಏನಾಗುತ್ತೆ, ಮುಂದೆ ನಾನು ಎಲ್ಲಿಗೆ ಪ್ರಯಾಣ ಮಾಡ್ತೀನಿ, ಮುಂದೆ ನಾನು ಹೇಗಿರ್ತೀನಿ ಅನ್ನೋದನ್ನು ತಿಳಿಯೋದಿದೆಯಲ್ಲ, ಇದು ಆಧ್ಯಾತ್ಮಿಕತೆ ಅಂದರೆ ಆದಿ ಆತ್ಮದ ಕಥೆ. ನಾವು ಹಿಂದಿನದು ಕಲ್ತ್ರೆ ಮುಂದಿನ ಪ್ರಯಾಣ ನಮಗೆ ಈಸಿ ಆಗುತ್ತೆ. ನಾವು ಹಿಂದೆ ಏನಾಗಿದ್ವಿ, ಇವತ್ತು ಏನಾಗಿದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಮುಂದೆ ಏನಾಗಬೇಕಾಗಿದೆ ಅನ್ನೋಂತಹ ಗುರಿ ನಮಗೆ ತೆರೆದುಕೊಳ್ಳುತ್ತೆ. ಈ ಗುರಿ ಇಲ್ದಲೇ ನಾವು ಏನು ಪ್ರಯಾಣ ಮಾಡಿದ್ರೂ ವ್ಯರ್ಥನೆ. ಯಾಕೆ? ಮುಂದೆ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ. ಈಗ ಹೋಗ್ತಾ ಇರ್ತೀವಿ, ಪ್ರಯಾಣ ಮಾಡ್ತಾ ಇರ್ತೀವಿ, ಡೆಸ್ಟಿನೇಷನ್ ಅನ್ನೋದು ಗೊತ್ತಿಲ್ಲ, ಅದು ಕರೆಕ್ಟು. ಆದರೆ ಇಲ್ಲಿಗೆ ನಾನು ಹೋಗಬೇಕು ಅಂತ ನಮ್ಮ ಅಂತರಂಗ ತಿಳಿಸಿದಾಗ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕಾದ್ರೂ ಕೆಪಾಸಿಟಿ ಬೇಕಲ್ವ ನಮಗೆ? ನನ್ನ ಪ್ರಯಾಣ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಅದನ್ನು ಯಾವ ದಿಕ್ಕಿಗೆ ಟರ್ನ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡು ಅದನ್ನು ಅನುಭವಿಸಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ನಮ್ಮದೇ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತಂದರೆ ನಮಗೆ ಪ್ರಥಮವಾಗಿ ಬೇಕಾಗಿರುವಂಥದ್ದು ಧ್ಯಾನ. ಯಾಕೆ ಅಂದರೆ ಈ ಬಾಹ್ಯ ಪ್ರಪಂಚದಿಂದ ನಮ್ಮ ಜೀವನವನ್ನು ನಾವು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ, 4 ಗೋಡೆಗಳ ಮಧ್ಯದಲ್ಲಿ ನಾವಿದ್ದೀವಿ. ಇಷ್ಟೇ ನನ್ನ ಜೀವನ, ಇಷ್ಟೇ ನನ್ನ ಶಕ್ತಿ, ಇಷ್ಟೇ ನನ್ನ ಸಾಮರ್ಥ್ಯ ಅನ್ನುವಂತಹ ಒಂದು ಗೋಡೆಗಳನ್ನು ನಮಗೆ ನಾವೇ ಕಟ್ಟಿಕೊಂಡು ಈ ಜೀವನ ಅಂದರೆ ತುಂಬ ಕಷ್ಟವಾಗಿರುವಂಥದ್ದು, ಈ ಸಂಸಾರ ಅಂದರೆ ಸಾಗರದಂಥದ್ದು, ಈ ಸಂಸಾರ ಜೀವನ ನನಗೆ ಸಾಕಪ್ಪ, ಇದರಿಂದ ವಿಮುಕ್ತಿ ಬೇಕಪ್ಪ ಅಂತ ಹೇಳಿ ನಮಗೆ ನಾವೇ ಕೋರ್ಕೊಳ್ತಾ ಇದ್ದೀವಿ. ಈಗ ಆ ಸಮಯ ಬಂದಿದೆ, ನಾವು ಕೋರ್ಕೊಳ್ತಾ ಇದ್ದಿದ್ದಕ್ಕೆ ಉತ್ತರವಾಗಿ ಸಮಯ ಬಂದಿದೆ. ಧ್ಯಾನದಿಂದ ನೀನು ವಿಮುಕ್ತಿಯನ್ನು ಪಡೆಯಬಹುದು. ನೀನು ಧ್ಯಾನವನ್ನು ಮಾಡಿದ್ರೆ ಈ ಎಲ್ಲ ಜಂಜಾಟಗಳಿಂದ ಹೊರಗಡೆ ಬರಬಹುದು ಅನ್ನುವಂತಹ ಮಾರ್ಗ ನಮಗೆ ಸಿಕ್ಕಿದೆ. ಸಿಕ್ಕಿರೋಂಥ ಮಾರ್ಗವನ್ನು ನಾವು ಅಭ್ಯಾಸ ಮಾಡಿ ಅದರ ಒಳಗಡೆ ಇಳಿದು ಅದನ್ನು ಅಳವಡಿಸಿಕೊಳ್ತಾ ನಾವು ಮುಂದೆ ಸಾಗಿದ್ರೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ಬೋದು. ವಿಮುಕ್ತಿ ಅಂದರೆ ಏನು ಹಾಗಿದ್ರೆ? ಈ ಸಂಸಾರದ ಜಂಜಾಟದಿಂದ ವಿಮುಕ್ತಿ ಬೇಕಪ್ಪ ಅಂತ ಹೇಳಿ ಪ್ರತಿಯೊಬ್ಬರು ಕೋರ್ಕೊಳ್ತೀವಿ, ಹೌದಾ? ಸಾಕು, ಈ ಜೀವನ ಸಖತ್ ಕಷ್ಟ, ಇದು ಅನಾರೋಗ್ಯ ಇದೆ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ,
ನೆಮ್ಮದಿ ಇಲ್ಲ, ಏನೇನೋ ಅನುಭವಿಸ್ತಾ ಇದ್ದೀವಿ, ಏನೇನೋ ನೋಡ್ತಾ ಇದ್ದೀವಿ, ಇದೆಲ್ಲದರಿಂದ ನನಗೆ ಮುಕ್ತಿ ಬೇಕು ಅಂತ ಯಾರು ಕೋರ್ಕೊಳ್ಳಲ್ಲ? ಪ್ರತಿಯೊಬ್ಬರು ಕೋರ್ಕೊಳ್ತೀವಿ. ಆದರೆ ಮುಕ್ತಿ ಅಂದರೆ ಏನು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. ಆ ಮುಕ್ತಿ ಎಲ್ಲಿ ಸಿಗುತ್ತೆ? ನಮ್ಮ ಒಳಗಡೆನೇ ಇದೆ ಆ ಮುಕ್ತಿ ಅನ್ನೋಂಥದ್ದು. ಆ ಮುಕ್ತಿ ಅನ್ನೋಂಥದ್ದು ಯಾರೋ ತಂದು ಕೊಡೋದಿಕ್ಕೂ ಸಾಧ್ಯ ಇಲ್ಲ, ಯಾರೋ ಅದನ್ನ ನಮಗೆ ಪರಿಚಯಿಸೋದಕ್ಕೂ ಸಾಧ್ಯ ಇಲ್ಲ. ಅದನ್ನ ನಾವೇ ಅರಿತುಕೊಳ್ಬೇಕು, ನಾವೇ ಅಭ್ಯಾಸ ಮಾಡಬೇಕು, ನಾವೇ ರೂಢಿಸ್ಕೋಬೇಕು, ನಾವೇ ಮುಂದೆ ಹೋಗ್ಬೇಕು. ಅದಕ್ಕೆ ಪತ್ರಿ ಸರ್ ಏನು ಹೇಳಿದ್ದಾರೆ? ಅಪ್ಪೋ ದೀಪೋ ಭವ, ನಿನ್ನ ಬೆಳಕನ್ನ ನೀನೇ ಕಂಡುಕೋ. ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರದಲ್ಲಿರುತ್ತೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗುವಂಥದ್ದಲ್ಲ. ಧ್ಯಾನ ಅನ್ನುವಂಥದ್ದು ಏನು? ಇದನ್ನ ಮುಟ್ಟೋದಿಕ್ಕೆ ನಾವು ಪ್ರಯಾಣ ಮಾಡುವಂಥದ್ದು. ಆ ಮುಕ್ತಿ ಅನ್ನೋದನ್ನ ಹೇಗೆ ನನ್ನೊಳಗಡೆ ನಾನು ಹುಡುಕೋಬಹುದು ಅನ್ನೋದನ್ನ ಪರಿಚಯಿಸೋದು ಧ್ಯಾನ ಅಂದ್ರೆ. ಧ್ಯಾನದ ನಂತರದ ಜೀವನ ಇದೆಯಲ್ಲ, ಇದು ನಮಗೆ ಎಕ್ಸ್ಪೆರಿಮೆಂಟ್ ಲ್ಯಾಬ್ ಇದ್ದ ಹಾಗೆ. ನಾವು ಸೈನ್ಸ್ ಸ್ಟೂಡೆಂಟ್ ಆಗಿದ್ದಾಗ ಎಕ್ಸ್ಪೆರಿಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದನ್ನೇ ಆಗಲಿ ಥಿಯರಿಟಿಕಲ್ ಆಗಿ ಒಂದು ಕಡೆ ಕಲಿತೀವಿ, ಪ್ರಾಕ್ಟಿಕಲ್ ಆಗಿ ಇನ್ನೊಂದು ಕಡೆ ನಾವು ಅಭ್ಯಾಸ ಮಾಡ್ತೀವಿ. ಆ ಲ್ಯಾಬ್ ಅಂತ, ಲ್ಯಾಬೊರೇಟರಿ ಅಂತ ಏನು ಹೇಳ್ತಾರೋ ಅದು ಈ ಭೂಮಂಡಲ ಅನ್ನೋವಂಥದ್ದು. ನಮ್ಮ ಜೀವನ ಅನ್ನೋವಂಥದ್ದು ಏನಿದೆ, ಇದು ಒಂದು ಲ್ಯಾಬೊರೇಟರಿ ಇದ್ದ ಹಾಗೆ. ಧ್ಯಾನದಿಂದ ನಾವು ಏನು ಕಲಿತಾ ಇದ್ದೀವಿ ಇವತ್ತು? ಧ್ಯಾನದಿಂದ ನಮಗೆ ಏನು ಸಿಗ್ತಾ ಇದೆ ಅನ್ನೋದನ್ನ ಹೊರತುಪಡಿಸಿದ್ರೆ, ಧ್ಯಾನದಿಂದ ಎಲ್ಲ ಸಿಗುತ್ತೆ, ಅದರೊಳಗೆ ನಾನು ಏನು ಹಿಡ್ಕೊಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಧ್ಯಾನದಿಂದ ಸರ್ವಸ್ವವೂ ಸಿಗುತ್ತೆ, ಅದರೊಳಗೆ ನಾನು ಏನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಮುಂದೆ ಒಂದು ದೊಡ್ಡ ತಟ್ಟೆಯಲ್ಲಿ ಒಂದು 100-150 ಥರ ತಿಂಡಿಗಳು, ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ. ಅಷ್ಟನ್ನು ತಿಂತೀವ ನಾವು? ಆಗೋದಿಲ್ಲ ತಿನ್ನಕ್ಕೆ. ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಬೋದು, ಆದರೆ ಹೊಟ್ಟೆ ತುಂಬ ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಹಾಗೇನೆ ಧ್ಯಾನದಿಂದ ಎಲ್ಲ ಸಿಗ್ತಾ ಇದೆ, ಆದರೆ ಅದರೊಳಗಡೆ ನಾನು ಏನು ಹೆಚ್ಚದಾಗಿ ತೆಗೆದುಕೊಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ನಾನು ಏನು ತೆಗೆದುಕೊಳ್ತಾ ಇದ್ದೀನಿ ಧ್ಯಾನದಿಂದ, ಹೇಗೆ ಬದುಕಬೇಕು ಅನ್ನೋದನ್ನು ತೆಗೆದುಕೊಳ್ತಾ ಇದ್ದೀನಾ, ಹೇಗೆ ಜೀವಿಸ್ಬೇಕು ಅನ್ನೋದನ್ನ ತೆಗೆದುಕೊಳ್ತಾ ಇದ್ದೀನಾ. ಬದುಕೋದಕ್ಕೂ ಜೀವಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಅದನ್ನು ತೆಗೆದುಕೊಳ್ತಾ ಇದ್ದೀನಾ. ಓಕೆ, ನನಗೆ ಆತ್ಮಜ್ಞಾನ ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೆ, ಆತ್ಮಜ್ಞಾನ ಅನ್ನೋದು ಎಷ್ಟರ ಮಟ್ಟಿಗೆ ನನಗೆ ಅರ್ಥ ಆಗ್ತಾ ಇದೆ, ಆ ಆತ್ಮಸ್ಥಿತಿಯಲ್ಲಿ ನಾನು ಎಷ್ಟು ಜೀವಿಸ್ತಾ ಇದ್ದೀನಿ, ಇವೆಲ್ಲವೂ ಯಾರು ಹೇಳ್ಕೊಡ್ತಾರೆ? ನಮಗೆ ನಾವೇ ಅರ್ಥಕೋಬೇಕು. ಯಾಕೆಂದ್ರೆ ಒಂದು ಸ್ಥಿತಿಗೆ ಬಂದ ನಂತರ ಆ ಅನುಭವಗಳು ಅನ್ನೋಂಥದ್ದು ಇದೆಯಲ್ಲ, ತುಂಬ ಅದ್ಭುತವಾಗಿರುತ್ತೆ. ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಮಾತ್ರ ಅನುಭವಗಳಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಬಂದಿದೆ ಅಂದ ಮಾತ್ರಕ್ಕೆ ಅದು ಅನುಭವಗಳು ಅದು ಮಾತ್ರ ಅನುಭವ ಅಲ್ಲ. ನಾವು ಧ್ಯಾನದಿಂದ ಎದ್ದ ನಂತರ ಇನ್ನು ಉಳಿದ ಸಮಯ ಜೀವಿಸ್ತೀವಲ್ವಾ, ನಮ್ಮ ಜೀವನದಲ್ಲಿ ಜೀವಿಸ್ತೀವಲ್ವಾ, ಅಲ್ಲಿ ಸಿಗುವಂತಹ ಅನುಭವಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅನುಭವಗಳು. ಧ್ಯಾನಕ್ಕೆ ಮುಂಚಿನ ಅನುಭವಗಳೇ ಬೇರೆ, ಧ್ಯಾನದ ನಂತರದ ಅನುಭವಗಳೇ ಬೇರೆ. ಧ್ಯಾನದ ನಂತರ ನಾನು ನನ್ನನ್ನು ಎಲ್ಲೆಲ್ಲಿ ಬದಲಾಯಿಸ್ಕೊಂಡಿದ್ದೀನಿ, ನಾನು ಎಲ್ಲೆಲ್ಲಿ ನನ್ನಲ್ಲಿ ಆನಂದ ಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದೀನಿ, ನಾನು ಇನ್ನೂ ಎಲ್ಲೆಲ್ಲಿ ಸಿಗಾಕೊಳ್ತಾ ಇದ್ದೀನಿ, ನಾ ಇನ್ನೂ ಏನೇನು ಬದಲಾವಣೆಯನ್ನು ಮಾಡ್ಕೋಬೇಕಾಗಿದೆ, ಇದನ್ನೆಲ್ಲ ಗುರುತಿಸೋದು ಯಾವಾಗ? ನೀವು ಧ್ಯಾನದಲ್ಲಿದ್ದಾಗ ಗುರುತಿಸ್ಕೊಳ್ತೀರಾ? ಇಲ್ಲ. ಧ್ಯಾನದಿಂದ ಹೊರಗಡೆ ಬಂದು ಜೀವಿಸ್ತಿರಲ್ಲ, ಅಲ್ಲಿ ಸಿಗುವಂತಹ ಜ್ಞಾನ ಇದು. ಎಷ್ಟೋ ಸಾರ್ತಿ ಭಗವದ್ಗೀತೆ ಓದ್ದೆ, ಎಷ್ಟೋ ಸಾರ್ತಿ ಎಲ್ಲ ಪುಸ್ತಕಗಳನ್ನು ಓದ್ದೆ, ಆದರೆ ಪುಸ್ತಕಗಳಲ್ಲಿ ಇರುವಂತಹ ಒಂದು ಪಾಯಿಂಟನ್ನು ನಾನು ಅಳವಡಿಸ್ಕೊಳ್ಳಿಲ್ಲ. ಸುಮ್ಮನೆ ಓದಿ ಪುಸ್ತಕ ಪಕ್ಕಕ್ಕೆ ಎತ್ತಿಟ್ಟೆ ಅಂದರೆ ನಾವು ಎಷ್ಟು ಧ್ಯಾನ ಮಾಡಿದ್ರು, ಎಷ್ಟು ಜ್ಞಾನ ಪಡ್ಕೊಂಡ್ರು ವೇಸ್ಟ್. ಜ್ಞಾನ ಅನ್ನುವಂತಹದ್ದು ಅಣಿಮುತ್ತುಗಳಿದ್ದ ಹಾಗೆ. ಆ ಮುತ್ತುಗಳು ನಮ್ಮ ಜೀವನದಲ್ಲಿ ಒಂದೊಂದು ಸಂದರ್ಭದಲ್ಲಿ ಕೂಡ, ಒಂದೊಂದು ಅನುಭವಗಳಲ್ಲಿ ಕೂಡ ಇರುತ್ತೆ. ಆ ಅನುಭವಗಳನ್ನು ಗುರ್ತಿಸ್ಕೊಳ್ಳೋದನ್ನ ನಾವು ಕಲಿಬೇಕು. ಫಾರ್ ಎಕ್ಸಾಂಪಲ್, ನಾ ಇವತ್ತಿಂದ ಎಕ್ಸಾಂಪಲ್ ಹೇಳ್ತೀನಿ. ಬಸ್ಸಿನಲ್ಲಿ ಬರಬೇಕಾದ್ರೆ ಇಬ್ಬರು ತುಂಬ ಹೊಡೆದಾಡ್ಕೊಂಡ್ರು,
ತುಂಬಾ ಅಂದ್ರೆ ಜುಟ್ಟು ಜುಟ್ಟು ಹಿಡ್ಕೊಂಡು ಹೊಡೆದಾಡೋ ಸ್ಥಿತಿಗೆ ಅವರಿಬ್ರು ಗಲಾಟೆ ಹೋಯ್ತು. ಆಗ ನಮಗೆ ಅರ್ಥ ಆಗ್ಬೇಕು, ನಾನು ಯಾವ ಸ್ಥಿತಿನಲ್ಲಿದ್ದೀನಿ, ನಾನು ಆ ಸ್ಥಿತಿನಲ್ಲಿದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ, ನಾನು ಆ ಸ್ಥಿತಿನಲ್ಲಿ ಇದ್ದಾಗ ನನ್ನ ಬಿಹೇವಿಯರ್ ಹೇಗಿರ್ತಿತ್ತು ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ತೀವಲ್ಲ, ಇದು ಅನುಭವಗಳನ್ನ ನಾವು ಪಡೆಯುವಂಥದ್ದು. ನಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ಈ ಥರ ಅನುಭವಗಳಾಗ್ತಾ ಇರುತ್ತೆ. ಒಬ್ರ ಹತ್ರ ಮಾತಾಡುವಾಗಲಿ, ಒಬ್ರ ಹತ್ರ ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳುವಾಗಿರ್ಲಿ, ನಾವು ಊಟ ಮಾಡುವಾಗ ಇರಲಿ, ಒಂದು ನಡೆದಾಡುವಾಗ ಇರಲಿ, ತುಂಬಾ ಪ್ರತಿಯೊಂದು ಕ್ರಿಯೆಗಳಲ್ಲಿ ಕೂಡ ಅನುಭವಗಳ ಭಂಡಾರನೇ ಇದೆ. ಆ ಜ್ಞಾನ ಭಂಡಾರವನ್ನ ತಿಳಿದ್ರೆ ನಮಗೆ ಮುಕ್ತಿ ಸಿಗುತ್ತೆ. ಜ್ಞಾನದಿಂದ ಮುಕ್ತಿ ಅಂದ್ರೆ ಇದೇ ಅರ್ಥ. ಎಷ್ಟೋ ಪುಸ್ತಕಗಳನ್ನ, ಎಷ್ಟೋ ಬಾರಿ ಭಗವದ್ಗೀತೆಯನ್ನ ಓದಿದರೆ ಮುಕ್ತಿ ಅಲ್ಲ, ಅದನ್ನ ಒಂದು ಪಾಯಿಂಟ್ ಆದ್ರೂ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡೆ ಅಂತಂದ್ರೆ ಆಗ ನಮಗೆ ಆ ಒಂದು ಅವೇರ್ನೆಸ್ ಬರುತ್ತಲ್ಲ, ಓಹೋ ಈ ಸಂದರ್ಭದಲ್ಲಿ ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ನೆಕ್ಸ್ಟ್ ಟೈಮಿಂದ ನಾನು ಈ ತಪ್ಪು ಮಾಡಬಾರ್ದು ಅನ್ನೋ ಅರಿವು ಮೂಡುತ್ತಲ್ಲ, ಅದು ಮುಕ್ತಿ ಅಂದ್ರೆ. ಆ ಸಣ್ಣ ಸಣ್ಣ ಮುಕ್ತಿಯನ್ನ ಅನುಭವಿಸ್ತಾ ದೊಡ್ಡ ಮುಕ್ತಿಯ ಕಡೆಗೆ ನಮ್ಮ ಪ್ರಯಾಣವನ್ನ ನಾವು ಮಾಡ್ತೀವಿ. ನಾವು ಒಂದೇ ಸರ್ತಿ ಅಲ್ಲಿರೋ ಮುಕ್ತಿಗೆ ನಾವು ಹೋದ್ವಿ ಅಂದ್ರೆ ಈ ಮುಕ್ತಿಗಳೆಲ್ಲ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ, ಮತ್ತೆ ವಾಪಸ್ ಬರಲೇಬೇಕು ನಾವು ಇದನ್ನ ಕಲಿಯಕ್ಕೆ. ಈ ಸಣ್ಣ ಸಣ್ಣ ಮುಕ್ತಿಯನ್ನ ನಾವು ಕಲಿಯಬೇಕು. ನನ್ನನ್ನ ಹೀಯಾಳಿಸಿದ್ರು, ಯಾರೋ ಅವಮಾನಿಸಿದ್ರು, ಅದನ್ನ ನಾನು ಯಾವ ಥರ ಸ್ವೀಕಾರ ಮಾಡಬೇಕು? ಯಾವ ಥರ ಸ್ವೀಕಾರ ಮಾಡ್ತೀವಿ ನಾವು? ನಮಗೆ ಅದರ ಅರಿವೇ ಇಲ್ಲ. ಅದಕ್ಕೆ ಸಡನ್ ಆಗಿ ರಿಯಾಕ್ಟ್ ಆಗ್ತೀವಿ. ಅವ್ರಿಗೇನು ಹಕ್ಕಿದೆ ನನ್ನನ್ನು ಹಿಂಗನ್ನಕ್ಕೆ? ಅವ್ರಿಗೇನು ಹಕ್ಕಿದೆ ಆ ಥರ ಮಾತಾಡೋದಕ್ಕೆ? ಈ ಥರ ಆಲೋಚಿಸ್ತೀವಿ. ನಾವು ಬಾಯಿ ಬಿಟ್ಟು ಹೇಳ್ದಲೇ ಇದ್ರು ನಮ್ಮ ಆಲೋಚನೆ ಆ ದಿಕ್ಕಿನಲ್ಲಿ ಓಡುತ್ತಲ್ವಾ? ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು? ಅರಿವನ್ನ ಮೂಡಿಸ್ಕೋಬೇಕು. ಎಂತಹ ಅರಿವನ್ನ ಮೂಡಿಸ್ಕೋಬೇಕು? ಪ್ರಪ್ರಥಮವಾದ ಅರಿವು ಅಂದ್ರೆ ನಮ್ಮ ಒಂದು ಜೀವನ ಏನಿದೆ ಕರ್ಮಾಧಾರಿತವಾಗಿದೆ. ಅದು ಎಲ್ಲರೂ ಒಪ್ಕೊಳ್ಳೋಂಥ ವಿಚಾರನ. ನಮ್ಮ ಹಿಂದಿನ ಕರ್ಮಗಳ ಫಲವಾಗಿ ನಮ್ಮ ಇಂದಿನ ಜೀವನ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಮತ್ತೆ ಈ ಕರ್ಮವನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ? ಎಲ್ಲರೂ ಬಾಯಲ್ಲಿ ಹೇಳ್ತೀವಿ, ಏನು ಕರ್ಮನಪ್ಪ, ಏನು ಕರ್ಮ ಮಾಡಿದ್ನೋ ಇಂಥ ಸ್ಥಿತಿ ಬಂತು ಅಂತ ಹೇಳಿ. ಅದರಿಂದ ಹೊರಗಡೆ ಹೇಗೆ ಬರೋದು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅದನ್ನ ಸ್ವೀಕಾರ ಮಾಡೋಲ್ಲ ನಾವು, ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡದೇ ಇದ್ದಾಗ ಹೆಂಗೆ ಮುಂದಿನ ದಾರಿಗೆ ಹೋಗುತ್ತೀವಿ? ಅದಕ್ಕೆ ಇಲ್ಲಿ 3 ಎಗಳ ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಿದು ಟ್ರಿಪಲ್ ಎ ಅಂತ ಹೇಳ್ತೀವಿ. ಮೊದಲನೇದು ಅಕ್ಸೆಪ್ಟೆನ್ಸಿ. ಅಕ್ಸೆಪ್ಟ್ ಮಾಡಬೇಕು. ಓಕೆ, ಅವರು ನನ್ನನ್ನು ಅವಮಾನಿಸ್ತಾ ಇದ್ದಾರಾ, ಫಸ್ಟ್ ಅಕ್ಸೆಪ್ಟ್ ಮಾಡೋಣಂತೆ. ಓಕೆ, ಅವ್ರು ನನ್ನನ್ನು ಅವಮಾನಿಸ್ತಿದ್ದಾರೆ, ಓಕೆ, ನಾನು ಅಲ್ಲಿ ಏನಿದೆ ಮುಂದೆ ನೋಡೋಣ, ಫಸ್ಟ್ ಒಪ್ಕೊಳ್ಳೋಣ. ಫಸ್ಟ್ನೇದು ಅಕ್ಸೆಪ್ಟೆನ್ಸಿ ಅನ್ನೋದು ಬರಬೇಕು. ಎರಡನೇದು ಅವೇರ್ನೆಸ್ ಬರಬೇಕು. ಏನು ಅವೇರ್ನೆಸ್ ಬರಬೇಕು? ಅವೇರ್ನೆಸ್ ಯಾಕೆ ಬರಬೇಕು? ನಾನು ಹೇಗೆ ರಿಯಾಕ್ಟ್ ಆಗ್ತಾ ಇದ್ದೀನಿ? ಅವ್ರು ನನ್ನನ್ನು ಅವಮಾನಿಸಿದ್ರಲ್ಲ, ಆ ಅವಮಾನನ ನಾನು ಹೇಗೆ ತಗೊಳ್ತಾ ಇದ್ದೀನಿ ಫಸ್ಟ್ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿದ್ಮೇಲೆ ಅದಕ್ಕೆ ನಾನು ಎಷ್ಟು ಅವೇರ್ನೆಸ್ನಿಂದ ಇದ್ದೀನಿ, ನಾನು ಅದಕ್ಕೆ ರಿಯಾಕ್ಟ್ ಆದ್ನಾ, ಅಥವಾ ಎದುರು ಮಾತಾಡೋದ್ನಾ, ಅಥವಾ ಇಲ್ಲ ನೀವು ಮಾಡಿ ತಪ್ಪು ಅಂತ ವಾದಿಸಿದ್ನಾ, ಇಲ್ಲ ನನ್ನನ್ನು ನಾನು ಸಮಜಾಯಿಷಿ ಕೊಟ್ಕೊಂಡ, ಅಲ್ಲಿ ನಮಗೆ ಅವೇರ್ನೆಸ್ ಬರಬೇಕು. ಆ ಅವೇರ್ನೆಸ್ ಯಾಕೆ ಬೇಕು ಅಂತಂದರೆ, ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ 3 ಮಾರ್ಗ ಇರೋವಂಥದ್ದು. ಒಂದು, ಇತರರು ನಮ್ಮನ್ನು ನಿಂದಿಸೋದ್ರಿಂದ. ಯಾರು ನಮ್ಮನ್ನು ಹೀಯಾಳಿಸ್ತಾರೆ, ಯಾರು ನಮ್ಮನ್ನು ಬೈತಾರೆ, ಇದರಿಂದ ನಮ್ಮ ಕರ್ಮಗಳು ಕ್ಲಿಯರ್ ಆಗ್ತಾ ಇರುತ್ತೆ. ಇನ್ನು ಎರಡನೇದು, ಕಾಯಿಲೆಗಳಿಂದ. ನಾವು ಅನಾರೋಗ್ಯದಿಂದ ಬಳಲ್ತಾ ಇರ್ತೀವಲ್ವ, ಈ ಅನಾರೋಗ್ಯಗಳ ಮುಖಾಂತರ ಕೂಡ ನಮ್ಮ ಕರ್ಮಗಳು ಕ್ಲಿಯರ್ ಆಗ್ತಾ ಇರುತ್ತೆ. ಈ ಎರಡರಲ್ಲಿ ಏನು ಮಾಡ್ತೀವಿ ನಾವು? ಯಾರ ನಿಂದಿಸಿದಾಗ ಏನು ಮಾಡ್ತೀವಿ? ರಿಯಾಕ್ಟ್ ಆಗ್ತೀವಿ. ಅಲ್ಲಿಗೆ ಏನಾಯ್ತು? ಕರ್ಮ ಕ್ಲಿಯರ್ ಆಗಕ್ಕೆ ಅಂತ ಪಾಪ ಅವ್ರು ಬೈದಿದ್ರೆ, ಅವ್ರು ನಮ್ಮನ್ನು ಅಂದಿದ್ರೆ, ನಿನ್ನ ಕರ್ಮ ಕ್ಲಿಯರ್ ಮಾಡ್ಕೊಳಪ್ಪ ಅಂತಂದ್ರೆ ನಾವೇನು ಮಾಡಿದ್ವಿ? ರಿವರ್ಸ್ ಮಾತಾಡಿದ್ವಿ. ರಿವರ್ಸ್ ಮಾತಾಡಿದಾಗ ಏನಾಯ್ತು? ಕರ್ಮ ಕ್ಲಿಯರ್ ಆಯ್ತಾ ಬೆಳ್ಕೊಂತ?
ಬೆಳ್ಕೊಂತು. ಕ್ಲಿಯರ್ ಆಗಲಿ ಅಂತಂದು ಅವ್ರು ಬೈದ್ರೆ ನಾವೇನು ಮಾಡಿದ್ವಿ? ಎದುರುತ್ತಾ ಕೊಟ್ರಿ. ಜಾಸ್ತಿ ಆಯಿತು. ಹಿರಿಯರು ಏನು ಹೇಳ್ತಾರೆ? ಮಾತು ಸಲಾಕೆಯಂತೆ, ಮೌನ ಬಂಗಾರದಂತೆ ಅಂತ ಹೇಳ್ತಾರೆ. ಮತ್ತು ನಾವಲ್ಲಿ ಏನು ಮಾಡಬೇಕಾಗಿತ್ತು? ಮೌನವಾಗಿರಬೇಕಿತ್ತು. ಮೌನವಾಗಿರೋದು ಎಷ್ಟು ಕಷ್ಟ ಅಂತಂದು ಗೊತ್ತಿದೆ ಎಲ್ಲರಿಗೂ. ಆದರೆ ಅದನ್ನು ಅಭ್ಯಾಸ ಮಾಡ್ದಲೆ, ಮೌನವಾಗಿರ್ದಲೆ ಮಾತಾಡಿ ಅದನ್ನು ಎಕ್ಸ್ಟ್ರಾ ಅಡಿಷನ್ ಮಾಡ್ಕೊಂಡಿದ್ದವರು ನಾವೇ. ಮತ್ತು ಅಲ್ಲಿ ಏನು ಬೇಕು ನಮಗೆ? ಸೈಲೆನ್ಸ್ ಬೇಕು. ಆ ಸೈಲೆನ್ಸ್ ಹೆಂಗೆ ಬರುತ್ತೆ? ಅವೇರ್ನೆಸ್ಸಿಂದ ಬರುತ್ತೆ, ಜ್ಞಾನದಿಂದ ಬರಲ್ಲ. ಅವೇರ್ನೆಸ್ಸಲ್ಲಿದ್ದರೆ ನಿಮಗೆಲ್ಲ ಗೊತ್ತಿರುತ್ತೆ, ಜ್ಞಾನ ಚೆನ್ನಾಗಿ ತಿಳ್ಕೊಂಡಿರ್ತೀರ ನೀವು. ಇದೆಲ್ಲ ನನ್ನ ಒಳ್ಳೇದಕ್ಕಾಗಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡಿರ್ತೀರ. ಆದರೆ ಆ ಕ್ಷಣ ಬಂದಾಗ ಏನಾಯಿತು? ರಿಯಾಕ್ಟ್ ಆಯಿತು. ಯಾಕೆ? ಅವೇರ್ನೆಸ್ ಕಳ್ಕೊಂಡ್ವಿ. ಎರಡನೇದು, ಆ ಅವೇರ್ನೆಸ್ ಅನ್ನೋಂಥದ್ದು ತುಂಬ 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 ಇಂಪಾರ್ಟೆಂಟ್. ಆ ಅವೇರ್ನೆಸ್ ಅನ್ನೋದನ್ನು ಅಭ್ಯಾಸ ಮಾಡಬೇಕು. ಪ್ರತಿ ಕ್ಷಣ ಸತ್ಯ ದರ್ಶನ ಅಂತ ಯಾಕೆ ಹೇಳಿದ್ದಾರೆ ಸರು? ಪ್ರತಿ ಕ್ಷಣ, ಯಾವಾಗಲೂ ಒಂದು ಸರ್ತಿ ಅಲ್ಲ, ಪ್ರತಿ ಕ್ಷಣ ಹೇಳಿದ್ದಾರೆ ಸರು. ಯಾಕೆ? ಪ್ರತಿ ಕ್ಷಣ ಸತ್ಯವನ್ನು ದರ್ಶನ ಮಾಡಬೇಕು ಅಂದರೆ ನಿನ್ನಲ್ಲಿ ಅವೇರ್ನೆಸ್ ಇರಬೇಕು. ನಾನು ಏನು ಮಾಡ್ತಿದ್ದೀನಿ, ನಾನು ಹೇಗೆ ಮಾತಾಡ್ತಾ ಇದ್ದೀನಿ, ನಾನು ಏನು ತಿಂತಾ ಇದ್ದೀನಿ, ನಾನೇನು ನಡೀತಾ ಇದ್ದೀನಿ ಅನ್ನೋ ಅವೇರ್ನೆಸ್ ಬೇಕು. ಆ ಅವೇರ್ನೆಸ್ ಇಲ್ದಲೆ ನಾವು ಎಡುತ್ತಾ ಇರೋದು ಅಲ್ಲೇನೆಯ. ಆ ಎರಡೂ ಸಂದರ್ಭದಲ್ಲಿ, ಕರ್ಮ ಕ್ಲಿಯರ್ ಆಗುವಂಥ ಎರಡೂ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ರಿಯಾಕ್ಟ್ ಆಗ್ತಾ ಇದ್ದೀವಿ. ನಮ್ಮ ಅವೇರ್ನೆಸ್ನ ಕಳ್ಕೊಳ್ತಾ ಇದ್ದೀವಿ, ಅಕ್ಸೆಪ್ಟೆನ್ಸಿಯನ್ನು ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಅವೆರಡರಿಂದ ನಾವು ಎಡುತ್ತಾ ಇದ್ದೀವಿ. ಇನ್ನು ಮೂರನೇದು ಬಂದು ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ, ಧ್ಯಾನವನ್ನು ಮಾಡಿ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ನಾವು ಅದ್ಭುತವಾಗಿ ಇವನ್ನು ಸರಿ ಮಾಡ್ಕೋಬಹುದು. ಆದರೆ ಅಲ್ಲಿ ಕೂಡ ಒಂದು ಪರೀಕ್ಷೆ ಇರುತ್ತೆ. ಅದೇ AAA ಅಂದರೆ ಅಲರ್ಟ್ನೆಸ್. ಮೊದಲನೇದು ಅಕ್ಸೆಪ್ಟೆನ್ಸಿ, ಸೆಕೆಂಡ್ ಒನ್ ಅವೇರ್ನೆಸ್, ಥರ್ಡ್ ಒನ್ ಈಸ್ ಅಲರ್ಟ್ನೆಸ್. ಯಾಕೆ ಅಂದರೆ ನಾವು ಧ್ಯಾನ ಮಾಡ್ತಿದ್ದೀವಿ. ನಾವು ಧ್ಯಾನವನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭಿಸಿದಾಗಿಂದ ನಮಗೆ ಎಷ್ಟೋ ಪರೀಕ್ಷೆಗಳು ಬರುತ್ತೆ. ಈತ ಸಮರ್ಥನ, ಕರ್ಮಗಳಿಂದ ಇವನನ್ನು ಮುಕ್ತನನ್ನಾಗಿ ಮಾಡೋದಕ್ಕೆ ನಾವು ಸಮರ್ಥರು ಹೌದಾ ಅಲ್ವಾ ಅನ್ನೋಂತಹ ಪರೀಕ್ಷೆಗಳು ಹೆಜ್ಜೆ ಹೆಜ್ಜೆಗೂ ನಮಗೆ ಇರುತ್ತೆ. ಅದನ್ನು ಹೆಂಗೆ ನಾನು ಸ್ವೀಕಾರ ಮಾಡ್ತೀನಿ ಆ ಪರೀಕ್ಷೆಗಳನ್ನು? ಆವಾಗ ಬೇಕಾಗುತ್ತೆ ಅಲರ್ಟ್ನೆಸ್. ಆ ಕ್ಷಣದಲ್ಲಿ ನಾನು ಅಲರ್ಟ್ ಆಗಿರಬೇಕು. ಇವಾಗ ಸೈನಿಕರಿಗೆ ಯುದ್ಧಕ್ಕೆ ಎಲ್ಲ ತಯಾರಾಗಿರಿ ಅಂತ ಹೇಳಿರ್ತಾರೆ, ಫುಲ್ ಅವೇರ್ನೆಸ್ಸಲ್ಲಿರ್ತಾರೆ. ಆದರೆ ಪಟ್ಟಂತ ಒಂದು ಬಾಂಬ್ ದಾಳಿ ನಡೆದೇ ಹೋಗುತ್ತೆ. ಯಾಕೆ? ಅಲರ್ಟ್ ಆಗಿರಲ್ಲ. ಯಾವ ಕ್ಷಣದಲ್ಲಾದರೂ ನಾನು ಇದನ್ನು ಎದುರಿಸ್ಬೇಕು ಅನ್ನೋ ಅಲರ್ಟ್ನೆಸ್ ಒಂದು ಕ್ಷಣ ಕಳ್ಕೊಂಡ್ರೂ ಕೂಡ ಅಲ್ಲಿ ದಾಳಿ ಆಗೋದು ಸಹಜ. ಆ ಅಲರ್ಟ್ನೆಸ್ನ ನಾವು ಅಭ್ಯಾಸ ಮಾಡ್ಕೋಬೇಕಾಗಿದೆ. ಈ 3 ಎಗಳು ಏನಿದೆ ಇದನ್ನು ನಮ್ಮ ಜೀವನದ ಸಹಜ ಸ್ವಭಾವವನ್ನಾಗಿ ನಾವು ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ಅಭ್ಯಾಸವನ್ನು ಮಾಡಬೇಕು. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ 2 ಪರಿಸ್ಥಿತಿಯಲ್ಲಿ ಮಾಡೋವಂಥದ್ದಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ನಾವಿದನ್ನು ಸರಿದೂಗಿಸ್ಕೊಳ್ತಾ ಹೋಗಬೇಕು. ಅಲರ್ಟ್ ಆಗಿರಬೇಕು ಅಂದರೆ ಅದೇನೆಯ ಎವ್ರಿ ಮೂಮೆಂಟ್. ಯಾಕೆಂದರೆ ಒಂದು ಥರ ಪರಿಸ್ಥಿತಿ ಬರಲ್ಲ. ನಾವು ಜೀವಿಸ್ತಾ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾವಾಗ ಯಾವ ಥರ ಸಂದರ್ಭಗಳು ಬೇಕಾದರೂ ಬರಬಹುದು. ಮತ್ತು ಆ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತೀರಾ, ಯಾವ ಸಂದರ್ಭಕ್ಕೂ ನಾನು ರೆಡಿ ಅಂತ ಹೇಳ್ತೀರಾ? ರೆಡಿಯಾಗಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ. ಇನ್ನು ನಾವು ಈ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತಂದಾಗ ನಮಗೆ ಅಡ್ಡಗೋಡೆಗಳಾಗಿ 6 ಶಕ್ತಿಗಳು ಬರುತ್ತೆ. ಯಾವುದದು? 6 ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಅರಿಷಡ್ವರ್ಗಗಳು ಅನ್ನೋದನ್ನ ಸ್ವಲ್ಪ ಡಿವೈಡ್ ಮಾಡಿ ನೋಡೋಣ. ಅರಿ ಷಟ್ ವರ್ಗ, ಹೌದಾ? ಏನಿದು ಅರಿ ಷಟ್ ವರ್ಗ? ಅರಿ ಅಂದ್ರೆ ಏನು? ಅರಿತುಕೋ, ತಿಳಿದುಕೋ. ಷಟ್ ಅಂದ್ರೇನು? 6 ವರ್ಗಗಳು. ಇವು ವರ್ಗಗಳು ಅಂದರೆ ಏನು? ನಾವು ಕ್ಲಾಸಸ್ ಅಂತ ಮೇಂಟೈನ್ ಮಾಡ್ತೀವಿ, 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತಂದು. ಹಾಗೆ ಇದು ವರ್ಗಗಳು ಅಂದರೆ ಒಂದು ಸ್ಟೆಪ್ಸ್ ಅಂತ ಹೇಳಿ.
ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು 6 ಏನಿದೆ ಇವುಗಳನ್ನು ಅರಿಯಬೇಕೇ ಹೊರತು ಅದನ್ನು ಹೊರದೂಡುವುದಲ್ಲ. ನೀವು ಎಲ್ಲಾದ್ರೂ ಹೋಗ್ರಿ, ಅರಿಷಡ್ವರ್ಗಗಳನ್ನು ತ್ಯಜಿಸ್ರಿ ಅಂತ ಹೇಳ್ತಾರೆ ಹೊರತು ಓಕೆ ಅದನ್ನ ತ್ಯಜಿಸೋದ್ರಲ್ಲಿ ಎಷ್ಟು ಜನ ಸಮರ್ಥರಾಗಿದ್ದಾರೆ? ಆಗಿದಾರ? ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಆಯ್ತು, ನಾನು ಈ ಅರಿಷಡ್ವರ್ಗಗಳನ್ನು ತ್ಯಜಿಸ್ತೀನಿ ಅಂತ ಅಂದ್ಕೊಂಡ್ರೆ ನಮ್ಮಿಂದ ಸಾಧ್ಯ ಇದೆಯಾ? ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ಪಕ್ಕದಲ್ಲಿ ಸಕ್ಕರೆ ಇಟ್ಕೊಂಡು ತುಂಬ ರುಚಿಯಾಗಿರೋ ಸ್ವೀಟನ್ನು ಇಟ್ಕೊಂಡು ಸಕ್ಕರೆ ಕಾಯಿಲೆ ಬರುತ್ತೆ ತಿನ್ಬೇಡ, ಸಕ್ಕರೆ ಕಾಯಿಲೆ ಬರುತ್ತೆ ತಿನ್ಬೇಡ ಅಂದರೆ ಏನಾಗುತ್ತೆ? ಅದು ನಿನ್ನ ತಿನ್ನಬೇಕು ಅಂತ ಆಸೆ ಆಗುತ್ತೆ ಹೊರತು ತಿನ್ನಬಾರ್ದು ಅನ್ನೋ ಮನಸ್ಸು ಬರಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು ಹಾಗೆ ಟ್ರೈನ್ ಅಪ್ ಆಗ್ಬಿಟ್ಟಿದೆ. ಬೇಡ 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 ಅಂದಿದ್ದು ನನಗೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನುತ್ತೆ. ಮತ್ತೆ ಅಂಥ ಸಂದರ್ಭದಲ್ಲಿ ನೀವು ಕಾಮಕ್ರೋಧಗಳನ್ನು ದೂರ ಇಡಿ, ತ್ಯಜಿಸ್ರಿ ತ್ಯಜಿಸ್ರಿ ಅಂತಂದು ಎಷ್ಟೋ 1000 ವರ್ಷಗಳಿಂದ ಇದನ್ನೇ ಹೇಳ್ಕೊಡ್ತಾ ಬಂದಿದ್ದಾರೆ. ಹೌದಾ? ಮತ್ತೆ ಇದು ಯಾಕೆ ಆಗ್ತಾ ಇಲ್ಲ? ಅವರು ಅಷ್ಟೋ 1000 ವರ್ಷಗಳಿಂದ ಹೇಳ್ತಿದ್ದಾರೆ ಅಂದರೆ ನಮ್ಮಿಂದ ಯಾಕೆ ಆಗ್ತಾ ಇಲ್ಲ ಅದನ್ನ ತ್ಯಜಿಸೋದಕ್ಕೆ? ಯಾಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಅದನ್ನ ನಾವು ಒಂದು ಕಡೆ ಏನೋ ದ್ವೇಷ ಅಂತ ಅಂದ್ಕೊಳ್ತೀವಿ, ಅದನ್ನ ಅಯ್ಯೋ ನಮಗಿರಬಾರ್ದು, ಆದರೆ ಅದೇ ನಮ್ಮ ಹತ್ರ ಎಳ್ಕೊಳ್ಳುತ್ತೆ, ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಏನಿದೆ ಇದು ಒಂದೊಂದೇ ಸ್ಟೆಪ್ ಮೇಲ್ಗಡೆ ಕರ್ಕೊಂಡೋಗುತ್ತೆ ನಮ್ಮನ್ನ. ನಮಗೆ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಇಲ್ಲದೆ ಇರೋಂತಹ ಕಾರಣ ನಾವು ಈ 6 ಒಳಗಡೆ ತಗೊಂಡ್ಬಿಟ್ಟಿದ್ದೀವಿ. ಮೊದಲನೇದು ಕಾಮ, ಆಸೆ ಆಗತ್ತೆ. ಆಸೆ ಆಗಿದ ತಕ್ಷಣ ನಾವೇನು ಮಾಡ್ತೀವಿ? ಆಸೆ ಒಳ್ಳೇದಲ್ಲ, ಆಸೆ ಒಳ್ಳೇದಲ್ಲ, ಅದನ್ನು ದೂರ ಇಡಬೇಕು. ಅದನ್ನು ದೂರ ಇಡ್ತಾ ಇಡ್ತಾ ಏನು ಮಾಡುತ್ತೆ? ಇವಾಗ ನಾ ಹೇಳಿದ್ನಲ್ಲ, ಪಕ್ಕದಲ್ಲಿ ಸ್ವೀಟ್ ಇಟ್ಕೊಂಡು ತಿನ್ಬೇಡ 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 ಅಂದರೆ ಅದಿನ್ನೂ ಜಾಸ್ತಿ ತಿನ್ನಬೇಕು ಅನ್ನೋವಂತಹ ಮನಸ್ಥಿತಿ ಹೇಗೆ ಉಂಟಾಗುತ್ತೋ ಅದೇ ರೀತಿಯಲ್ಲಿ ಕಾಮ ಅನ್ನುವಂತಹದ್ದು ಒಂದು ಅದ್ಭುತವಾದ ಶಕ್ತಿ. ಅದು ಸೃಷ್ಟಿಯ ರಹಸ್ಯ ಅಡಗಿರುವಂತಹ ಶಕ್ತಿ. ಅದನ್ನು ನೀವು ಬೇಡ 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 ಅಂದಷ್ಟು ಏನಾಗ್ತಿದೆ? ಅತಿ ಆಗ್ತಾ ಇದೆ. ಅದು ಅತಿಯಾಗಿ ಒಂದು ಸಣ್ಣ ಮಗುವಿನ ಮೇಲೆ ಪ್ರಭಾವ ಬೀರುವಷ್ಟು ಅದರ ಪ್ರಭಾವವನ್ನು ತೋರಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಯಾಕೆ? ನಾವು ಬೇಡ ಅಂತ ನೂಗ್ತಾ ಇದ್ದೀವಿ ಅದನ್ನು. ಅದು ಏನು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಅದನ್ನು ದೂಡ್ತಾ ಇದ್ದೀವಿ. ಅದೇನಾಗ್ತಿದೆ? ಅಟ್ಯಾಕ್ ಮಾಡ್ತಾ ಇದೆ ನಮ್ಮನ್ನು. ನೀನು ಎಷ್ಟು ದೂರ ಓಡ್ತೀಯೋ ಓಡು ನೋಡೋಣಂತೆ, ನಾನು ನಿನ್ನನ್ನು ಚೇಸ್ ಮಾಡಿ ನಿನ್ನನ್ನು ಹಿಡ್ಕೊಳ್ದಿದ್ರೆ ಕೇಳು ಅಂತ ಹೇಳಿ. ಆಯ್ತಾ? ಆ ಕಾಮ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಅದು ಕುದಿಯೋದಕ್ಕೆ ಪ್ರಾರಂಭ ಆಗತ್ತೆ. ಆ ಶಕ್ತಿಯನ್ನು ಹೇಗೆ ಬಳಸ್ಕೋಬೇಕು ಗೊತ್ತಿಲ್ಲ, ಆ ಶಕ್ತಿಯ ಬಗ್ಗೆ ನಾಲೆಡ್ಜ್ ಇಲ್ಲ, ಆ ಶಕ್ತಿಯನ್ನು ಏನಿದು ಅಂತ ನಾವು ತಿಳ್ಕೊಂಡಿಲ್ಲ. ಅದನ್ನು ಬೇಡ ಬೇಡ ಅಂದಂಗೆ ಏನು ಮಾಡ್ತಿದೆ? ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಿದೆ? ಒಂದು ಕ್ಷಣ ಕುಳಿತು ಅದರ ಶಕ್ತಿ ಏನು, ಅದು ಏತಕ್ಕಾಗಿ ಇದೆ? ಯಾಕೆಂದ್ರೆ ಮಾನವನಲ್ಲಿ ಮಾತ್ರ ಇಲ್ಲ ಕಾಮ ಅನ್ನುವಂಥದ್ದು, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದೆ. ಮತ್ತೆ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಈ ಅದ್ಭುತವಾದ ಶಕ್ತಿ ಇದೆ ಅಂದರೆ ಅದರ ಪಾಸಿಟಿವ್ನೆಸ್ನ ನಾವು ನೋಡ್ತಿಲ್ಲ, ನೆಗೆಟಿವ್ನೆಸ್ನ ಮಾತ್ರ ನೋಡ್ತಾ ಇದ್ದೀವಿ. ಅದು ಒಂದು ಅದ್ಭುತವಾದ ಶಕ್ತಿ. ಆ ಶಕ್ತಿ ಸೃಷ್ಟಿಗೆ ಅದ್ಭುತವಾಗಿ ನೀಡಲ್ಪಟ್ಟಿರುವಂತಹ ತುಂಬ 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 ಸ್ಟ್ರಾಂಗ್ ಆಗಿರುವಂತಹ ಶಕ್ತಿ ಅನ್ನೋದನ್ನ ನಾವು ಯಾವಾಗ ಅರ್ಥಕೊಳ್ತೀವೋ ಆವಾಗ ನಮಗೆ ಅದರ ಬಗ್ಗೆ ಅವಗಾಹನೆ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ನನ್ನಲ್ಲಿ ಮೂಡಿದಂತಹ ಪ್ರಶ್ನೆ. ಇದು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.